ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಕುಡುಚಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಎಸ್ಸಿ ಎಸ್ಟಿ ಟಿಎಸ್ಪಿ ಹಣ ದುರ್ಬಳಕೆ ಆರೋಪ ವಿಚಾರವಾಗಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ದಲಿತ ದ್ರೋಹಿಯಾಗಿದೆ ಎಂದು ಆರೋಪ ಮಾಡಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಜನಾಂದೋಲನ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವ ಸಮುದಾಯಗಳಿಗೂ ಹಣ ಮೀಸಲಿಟ್ಟಿಲ್ಲ. 2 ವರ್ಷಗಳ ಅವಧಿಯಲ್ಲಿ 1 ಕೋಟಿ ಎಸ್ಸಿ ಎಸ್ಟಿ ರೈತನಿಗೆ 1 ಗುಂಟೆ ಭೂಮಿ ಖರೀದಿ ಮಾಡಿಲ್ಲ. ಟಿಎಸ್ಪಿಗೆ 39,000 ಕೋಟಿ ರೂಪಾಯಿ ಇಟ್ಟಿದ್ದೇವೆಂದು ಸಿದ್ದರಾಮಯ್ಯ ಹೇಳ್ತಾರೆ. ಬೇರೆ ಯಾವ ಸಮುದಾಯದವರು ಇದನ್ನು ಕಂಡು ಹೊಟ್ಟೆ ಕಿಚ್ಚು ಪಡಬೇಕು. ಆದರೆ ನಿಜವಾಗಿಯೂ ಹಣ ಎಲ್ಲಿಯೂ ಬಳಕೆ ಮಾಡಿಲ್ಲ. ರೈತರಿಗಾಗಿ, ಎಸ್ಸಿ ಎಸ್ಟಿ ಬಾಂಧವರಿಗಾಗಿ ಏನೇನು ಮಾಡಿದ್ದೀರಾ ತಿಳಿಸಿ ಎಂದು ಪ್ರಶ್ನಿಸಿದರು. ಸಿಎಂ ಸಿದ್ದರಾಮಯ್ಯ ಕೇವಲ ಸುಳ್ಳು ಹೇಳ್ತಿದ್ದಾರೆ. ಎಸ್ಸಿ ಎಸ್ಟಿ ಹೆಸರಿನಲ್ಲಿ ನಿಮ್ಮ ಬೇಳೆ ಬೇಯಿಸಿಕೊಳ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು. 74-75 ನಲ್ಲಿ ಎಸ್ಸಿಪಿ ಟಿಎಸ್ಪಿ ಜನಸಂಖ್ಯೆಗೆ ಆಧಾರಿತವಾಗಿ ಮಾಡಬೇಕು ಅಂತ ಪ್ಲಾನಿಂಗ್ ಕಮಿಷನ್ ಹೇಳ್ತು. ಇದು ಚೀಫ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಏನು ಎಸ್ಸಿಪಿ ಟಿಎಸ್ಪಿ ಹೈ ಪವರ್ ಕಮಿಟಿ ಇರುತ್ತೆ, ಅದೇ ಪರಿಷತ್, ಎಸ್ಸಿಪಿ ಟಿಎಸ್ಪಿ ಪರಿಷತ್. ಆ ಪರಿಷತ್ತಿಗೆ ಅಧ್ಯಕ್ಷತೆ ಮುಖ್ಯಮಂತ್ರಿಗಳೇ ಇರ್ತಾರೆ. ಮುಖ್ಯಮಂತ್ರಿಗಳು 39,000 ಕೋಟಿ ಎಸ್ಸಿ ಎಸ್ಟಿಗಳ ಅಭಿವೃದ್ಧಿಗೆ ಬಳಸ್ತೀವಿ ಅಂತ ಹೇಳಿಬಿಟ್ರು. ಎಲ್ಲೇ ಅಭಿವೃದ್ಧಿಗೆ ಬಳಸಿದ್ದೀರಿ? ಅಭಿವೃದ್ಧಿಗೆ ನೀವು ಬಳಸೇ ಇಲ್ಲ. ಅನುಮೋದನೆಯನ್ನ ಇವರು 2 ವರ್ಷ ಬಿಡುಗಡೆ ಆಗೋಯ್ತಲ್ಲ. 23-24ರಲ್ಲಿ 11,000 ಕೋಟಿ ಅನುಮೋದನೆ ಪಡ್ಕೊಂಡ್ರು, ಬಿಡುಗಡೆ ಮಾಡಿದ್ರು, ಖರ್ಚು ಮಾಡಿದ್ರು ಬೇರೆ ಉದ್ದೇಶಕ್ಕೆ. 24-25ರಲ್ಲಿ 12,000 ಕೋಟಿ, 14,000 ಕೋಟಿ, 14,000 ಕೋಟಿ ಬಿಡುಗಡೆ ಆಯಿತು, ಅನುಮೋದನೆ ಪಡ್ಕೊಂಡ್ರು, ಬಿಡುಗಡೆ ಆಯಿತು, ಖರ್ಚು ಆಯಿತು. ಎಸ್ಸಿ ಎಸ್ಟಿಗೆ ಅಭಿವೃದ್ಧಿ ಆಗಿಲ್ಲ. ಈಗ ಬಹುತೇಕ ಅಷ್ಟೇ ಇರುತ್ತೆ, 14,500 ಕೋಟಿ ಮತ್ತೆ ಅಡಿಷನ್ ಈ ಸರಿ ಡೈವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಇದು 2 ವರ್ಷ 25,000 ಕೋಟಿ ಹೋದಂಗೆ ಹೋಗುತ್ತೆ. ಎಸ್ಸಿ ಎಸ್ಟಿಗಳು ಅಭಿವೃದ್ಧಿ ಆಗಲ್ಲ. ಭಾಷಣದಲ್ಲಿ ಮಾತ್ರ ಹೇಳ್ತಾರೆ ಎಸ್ಸಿಪಿ ಟಿಎಸ್ಪಿ ಆಕ್ಟ್ ತಂದಿದ್ದೀವಿ. ಅಲ್ಲ, ಬೇರೆ ಉದ್ದೇಶಕ್ಕೆ ಬಳಸ್ಕೊಂಡಿದ್ದಾರೆ. ಇವರ ರೆವಿನ್ಯೂ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಿಕೊಂಡ್ರು. ರಾಜಸ್ವ ವೆಚ್ಚಕ್ಕೆ ಬಳಸ್ಕೊಂಡಿದ್ದಾರೆ. ರಾಜಸ್ವ ವೆಚ್ಚ ಬಂಡವಾಳ ವೆಚ್ಚ ಅಲ್ಲ. ಬಂಡವಾಳ ವೆಚ್ಚಕ್ಕೆ ಬಳಸಬೇಕಾದಂತಹ ದುಡ್ಡನ್ನ ರಾಜಸ್ವ ವೆಚ್ಚಕ್ಕೆ ಬಳಸ್ಕೊಂಡಿದ್ದಾರೆ. ಅದರಿಂದ ಎಸ್ಸಿ ಎಸ್ಟಿಗಳಿಗೆ ಅಭಿವೃದ್ಧಿ ಆಗಿಲ್ಲ.